यजतां कल्पवृक्षायां नमतां कामधेनवे अनवद्यात्मचारित्रं वादिघद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिपुराट् चक्रवर्तिनं श्रीगुरुभ्यो नमः। ನೂತನ ಗೃಹ ಪ್ರವೇಶ ಆಗಿದೆ. ಗೃಹ ಅಂತ ಹೇಳಿದ್ರೆ ಅದಕ್ಕೆ ಭವನ ಅಂತ ಶಾಸ್ತ್ರದಲ್ಲಿ ಒಂದು ಹೆಸರು. ಭವನ ಅಂದ್ರೆ ಅಲ್ಲಿ ಭಾ ಮತ್ತು ವನ ಅಂತ ಎರಡು ಶಬ್ದಗಳು. ಭಾ ಅನ್ನೋದು ಬೆಳಕನ್ನು ಹೇಳುವ ಶಬ್ದ. ಭಾ ದೀಪ್ತವು ಅಂತ ಸಂಸ್ಕೃತದಲ್ಲಿ ಧಾತು. ದೀಪ್ತಿ ಅಂದ್ರೆ ಬೆಳಕು. ಜೊತೆಗೆ ಭಾ ಅನ್ನೋದು ಭಗವಂತನನ್ನು ಹೇಳುವ ಶಬ್ದ. ಯಾಕಂದ್ರೆ ಈ ಲೋಕದ ಬೆಳಕು ಸೂರ್ಯ. ನಾವು ಮನೆಗೆ ಪುಟ್ಟ ದೀಪವನ್ನು ಹಚ್ಚಿಡ್ತೇವೆ, ಅದು ಮನೆಯನ್ನು ಬೆಳಗ್ತದೆ. ಇಡೀ ಬ್ರಹ್ಮಾಂಡವೇ ಒಂದು ಮನೆ. ಆ ಬ್ರಹ್ಮಾಂಡದ ಒಳಗೆ ಒಂದು ಸಾಸಿವೆಯ ಕಾಳಿನ ಹಾಗೆ ಈ ಭೂಮಿ ಇರುವುದು. ಹಾಗಾದ್ರೆ ಬ್ರಹ್ಮಾಂಡ ಎಷ್ಟು ದೊಡ್ಡದು? ಆ ದೊಡ್ಡದಾದ ಬ್ರಹ್ಮಾಂಡದಲ್ಲಿ ಶೇಷನ ಹೆಡೆಯ ಮೇಲೆ ಸಾಸಿವೆ ಕಾಳಿನ ಹಾಗೆ ಸರ್ಷಪ ಮಾತ್ರಂ ಭೂಗೋಲಂ ಅಂತ. ಭೂಗೋಲ ಅಷ್ಟು ಪುಟ್ಟದು. ಹಾಗಾದ್ರೆ ಅಷ್ಟು ಪುಟ್ಟ ಭೂಮಿಯನ್ನು ಬೆಳಗುವುದಕ್ಕೋಸ್ಕರ ಒಂದು ಬೆಳಕು, ಅದು ಸೂರ್ಯ. ಆ ಸೂರ್ಯನಲ್ಲಿ ನಿಂತು, ಚಂದ್ರನಲ್ಲಿ ನಿಂತು, ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಯುಮಾನಕಂ ಅಂತ ದೇವರು ಹೇಳ್ತಾನೆ. ಹಾಗಾಗಿ ಸೂರ್ಯನಲ್ಲಿ ನಿಂತು ಬೆಳಕು ಕೊಡ್ತಾನೆ. ಆದ್ರಿಂದ ಈ ಭೂಮಿಯ ದೀಪ ಅಂತ ಹೇಳಿದ್ರೆ ಸೂರ್ಯ. ಇಡೀ ಬ್ರಹ್ಮಾಂಡವನ್ನು ಬೆಳಗುವ, ಪ್ರಪಂಚವನ್ನು ಬೆಳಗುವ ದೀಪ ಅಂದರೆ ಭಗವಂತ. ಆದ್ರಿಂದ ಭಗವಂತನಿಗೆ ಪರಂಜ್ಯೋತಿ ಅಂತ ಹೆಸರು. ಪರಂಜ್ಯೋತಿಯಾದ ಭಗವಂತನನ್ನು ಭಾ ಅನ್ನುವ ಶಬ್ದ ಹೇಳ್ತದೆ. ಭಾ ಅಂದರೆ ದೇವರು, ಬೆಳಕು, ಜ್ಯೋತಿಸ್ವರೂಪರಾದಂತಹ ದೇವತೆಗಳು ಅನ್ನೋದು ಭಾ ಶಬ್ದದ ಅರ್ಥ. ಸಾಮಾನ್ಯವಾಗಿ ವನ, ಈ ಮನೆ ಕಟ್ಟುವುದಕ್ಕಿಂತ ಮುಂಚೆ ಬೆಂಗಳೂರಿಗೂ ಕೂಡ ಉದ್ಯಾನವನ, ಅದಕ್ಕೆ ಕಲ್ಯಾಣ ನಗರ ಅಂತ ಹೆಸರು. ಅದು ದೊಡ್ಡ ಒಂದು ಕಾಡೆ. ವನದಲ್ಲೇ ಮನುಷ್ಯ ಮನೆ ಕಟ್ಟುವುದು. ಆ ವನದಲ್ಲಿದ್ದ ಮರಗಳನ್ನು ಕಡಿದು ಬಾಗಿಲು ಮಾಡಿ, ಕಿಟಕಿ ಮಾಡಿ, ಆಮೇಲೆ ಒಂದು ಮನೆಯನ್ನು ಮಾಡಿಕೊಂಡು, ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ, ಇಲ್ಲಿ ಹೋದರೆ ಎಲ್ಲ ಮರವನ್ನು ಉಪಯೋಗಿಸಿಯೇ ಮನೆಯ ನಿರ್ಮಾಣ ಆಗುವುದು. ಅದರಿಂದ ಮರವನ್ನು ಕತ್ತರಿಸುವುದು ಅನ್ನೋದು ಒಂದು ದೋಷ. ಅದೊಂದು ಪ್ರಾಣಿ ಹತ್ಯೆ ಅಂತಲೇ ಶಾಸ್ತ್ರ ಹೇಳ್ತದೆ. ಯಾಕಂದ್ರೆ ವೃಕ್ಷಗಳು ಕೂಡ ವನಸ್ಪತ್ಯೋಷಧಿ ಲತಾ ತ್ವಕ್ಸಾರಾಹ ವೀರುದೋ ಧ್ರುಮಾಹ ಅಂತ 6 ಬಗೆಯದ್ದಾದ ವೃಕ್ಷಗಳು, ಅದು 6 ಬಗೆಯಾದ ಚೇತನಗಳು ಅಂತ ಭಾಗವತ ಗ್ರಂಥ ನಿರೂಪಣೆ ಮಾಡ್ತದೆ. ಅದನ್ನು ಸ್ಥಾವರ ಚೇತನ ಅಂತ ಕರೀತಾರೆ. ನಮ್ಮನ್ನೆಲ್ಲ ಜಂಗಮ ಚೇತನ ಅಂತ ಕರೆದ್ರೆ ಅದು ಸ್ಥಾವರ, ನಿಂತಲ್ಲೇ ನಿಂತಿರತಕ್ಕಂಥ ಚೇತನ. ಅದಕ್ಕೆ ಅಂತಃಸ್ಪರ್ಶಾಹ ವಿಶೋಷಿನ ಅಂತ. ಅವುಗಳಿಗೂ ಒಳಗಿಂದ ಸ್ಪರ್ಶ ಇದೆ, ಒಳಗಿಂದ ಜ್ಞಾನ ಬರ್ತದೆ. ಆದರೆ ಜ್ಞಾನವನ್ನು ಅಭಿವ್ಯಕ್ತಿಗೊಳಿಸತಕ್ಕಂತಹ ಶಕ್ತಿ ಇಲ್ಲ. ಅದಕ್ಕೆ ತಮೋಗುಣ ಅನ್ನೋದು ಅದಕ್ಕೆ ಕಾರಣವಾಗಿದೆ ಅಂತ ಭಾಗವತ ಹೇಳ್ತದೆ. ಆದ್ರಿಂದ ಅವುಗಳನ್ನು ದಾರುಚ್ಛೇದನ ಮಾಡಿದ್ದು. ಭೂಖನನ, ಅಲ್ಲಿ ಯಾವುದೋ ನಾನಾ ರೀತಿಯ ಸರ್ಪಗಳು, ಸರ್ಪಾಂಡಗಳು ಎಲ್ಲ ವಾಸ ಮಾಡ್ತಕ್ಕಂಥದ್ದು. ಭೂಮಿಯ ಒಳಗು ಒಂದಷ್ಟು ಹೆಗ್ಗಣಾದರೂ ವಾಸ ಮಾಡ್ತದೆ. ಅವುಗಳ ಜಾಗವನ್ನು ನಾವು ಆಕ್ರಮಿಸಿದ್ನಲ್ವಾ, ಅದರಿಂದ ಭೂಖನನ ಸಂಬಂಧಿಯಾದಂತಹ ದೋಷಗಳು. ಎಲ್ಲೆಲ್ಲೋ ಮರಗಳನ್ನು ತಂದು ಮರದ ಫ್ರೇಮ್ ಮಾಡಿ ಮನೆಯಲ್ಲಿ ನಾವು ಮರಗಳನ್ನು ಇಟ್ಟುಕೊಳ್ತೇವೆ. ಆ ಮರದಲ್ಲಿ ಯಾವ ಪ್ರಾಣಿಗಳು, ಯಾವ ಪಕ್ಷಿಗಳು ವಾಸ ಮಾಡ್ತಾ ಇದ್ವು, ಅಥವಾ ಯಾವ ಚೇತನಗಳು, ಮಾರಿ, ಮಸೂರಿಕಾ, ರಾಜಯಕ್ಷ ಮೊದಲಾದಂತಹ ಪಿಶಾಚ ಸಂಬಂಧಿಯಾದಂತಹ ಚೇತನಗಳು ವಾಸ ಮಾಡ್ತಾ ಇದ್ದಾವೆ ನಮ್ಗೆ ಗೊತ್ತಿರಲಿಲ್ಲ. ಅಂಥದ್ದು ಏನಿದ್ರು ಅದೆಲ್ಲ ಪರಿಹಾರವಾಗಿ ವಾಸ್ತು ಸ್ಥೈರ್ಯ ಸಿದ್ಧಿಗೋಸ್ಕರ ವಾಸ್ತು ಹೋಮಾದಿ ಪ್ರಕ್ರಿಯೆಗಳೆಲ್ಲ ನಡೆದ ಈ ಶುಭ ಸಂದರ್ಭ. ಯಾಕೆಂದ್ರೆ ಆ ವನಕ್ಕೆ ಭಾ ಬರುವುದಕ್ಕೋಸ್ಕರ, ಭವನ ಆಗುವುದಕ್ಕೋಸ್ಕರ, ಅಂದರೆ ಭಗವಂತನ ಸನ್ನಿಧಾನ ಅಲ್ಲಿ ಸಿದ್ಧಿಸುವುದಕ್ಕೋಸ್ಕರ ಇಷ್ಟು ಪ್ರಕ್ರಿಯೆಗಳನ್ನು ನಾವು ನಡೆಸುವುದು. ಆವಾಗ ಅದು ಭವನವಾಗ್ತದೆ. ಈ ಪ್ರಕ್ರಿಯೆಯನ್ನು ನಡೆಸದೇ ಹೋದರೆ ಭಾ ಬಿಟ್ಟು ಭವನ ಆಗ್ತದೆ. ಅಲ್ಲಿ ವಾಸ ಮಾಡುವವರು ವನವಾಸಿಗಳ ಹಾಗೆ, ಮರ್ಕಟಗಳ ಹಾಗೆ ಇರ್ತಾರೆ ಅಂತ ಹೀಗೆ ಶಾಸ್ತ್ರ ಒಂದು ಮಾತು ಚುಚ್ಚುವ ಹಾಗೆ ಹೇಳ್ತದೆ. ಅಂದ್ರೆ ಇದೆಲ್ಲ ನಡೆಸಿದಾಗ ಭಗವತ್ ಸನ್ನಿಧಾನ ಆ ಗೃಹಕ್ಕೆ ಪ್ರಾಪ್ತಿಯಾಗ್ತದೆ ಅಂತ ಇದರ ಅರ್ಥ. ಆ ನಿಟ್ಟಿನಿಂದ ಈ ಗೃಹದಲ್ಲಿ ಆ ಪ್ರಕ್ರಿಯೆಗಳನ್ನು ನಡೆದ ನಂತರ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಎಲ್ಲ ಕೊನೆಯಲ್ಲಿ ನಡೆಯಬೇಕಾದದ್ದು ಜ್ಞಾನ ಪ್ರಕ್ರಿಯೆಯಲ್ಲಿ. ಕರ್ಮಣ ಜ್ಞಾನ ಮಾತನೂತಿ ಅಂತ ಶ್ರುತಿ ಹೇಳಿದ ಹಾಗೆ ಆ ನಿಟ್ಟಿನಿಂದ ಗುರುಗಳ ಚಿಂತನೆಯನ್ನು ನಾವು ಕಿಂಚಿತ್ ನಡೆಸೋಣ. ಮುಖ್ಯವಾಗಿ ವಾದಿರಾಜ ತೀರ್ಥರು ಗುರುಗಳು. ಮಲೆನಾಡು ಮಳೆಗಳ ಮಳೆಯ ನಾಡು ಹೌದು. ಈಗ ಎಲ್ಲ ಕಡೆಯೂ ಮಲೆನಾಡು ಆಗಿದೆ. ಆ ಗುರುಗಳು, ಗುರು ಅನ್ನೋ ಶಬ್ದಕ್ಕೆ ಜ್ಞಾನವನ್ನು ಕೊಟ್ಟವ ಅಂತ ಅರ್ಥ. ಗುಂ ಜ್ಞಾನಂ ರಾತಿ ಪ್ರದದಾತೀತಿ ಗುರು. ಜ್ಞಾನವನ್ನು ಕೊಡುವವನಿಗೆ ಗುರು ಅಂತ ಹೆಸರು. ಗಾ ಅಂದ್ರೆ ಜ್ಞಾನ ಅಂತ ಅರ್ಥ. ಸಂಸ್ಕೃತದಲ್ಲೂ ಇಂಗ್ಲಿಷ್ನಲ್ಲಿ ಗೋ ಅಂದ್ರೆ ಬೇರೆ ಆಗ್ತದಲ್ಲ, ಗಮನ. ಗೋ ಅಂದ್ರೆ ಗಮನ. ಸಂಸ್ಕೃತದಲ್ಲಿ ಗಮನ ಅಂದ್ರೆ ಜ್ಞಾನ. ಕೆಲವು ಸಲ ಉಪನ್ಯಾಸ ಆದ್ಮೇಲೆ ಕೇಳ್ತಾರೆ, ಹೇಗಿತ್ತು ಉಪನ್ಯಾಸ? ತುಂಬಾ ಚೆನ್ನಾಗಿತ್ತು. ಅಲ್ಲ, ಏನು ಹೇಳಿದ್ರು?
ಗಮನವೇ ಇರಲಿಲ್ಲ. ಗಮನ ಅಂದರೆ ಜ್ಞಾನ. ಅಲ್ಲಿ ಗಮನ ಅನ್ನೋದಕ್ಕೆ ಜ್ಞಾನ ಅನ್ನೋ ಅರ್ಥದಲ್ಲೇ ಆ ಶಬ್ದವನ್ನು ಬೆಳೆಸೋದು. ಅದರಿಂದ ಗಮನ, ಗೋಯಿಂಗ್ ಅಂದ್ರೆ ಹೋಗುವುದು ಅನ್ನೋದು ಅರ್ಥ ಇದೆ. ಜ್ಞಾನ ಅನ್ನೋದು ಕೂಡ ಅದರದ್ದು ಅರ್ಥ. ಅದು ಅಂಡರ್ಸ್ಟ್ಯಾಂಡ್ ಅಂತ ಅರ್ಥ ಆಗಿದೆ. ಕೆಳಗೆ ಹೋಗಿ ಕೂತ್ಕೊಂಡ್ರೆ ಸರಿ, ಕೂತ್ಕೊಂಡ್ರೆ ಜ್ಞಾನ ಬರ್ತದೆ ಅಂತ ಅರ್ಥ. ಆದ್ರೆ ಗಮನ ಅಂದ್ರೆ ಜ್ಞಾನ. ಗ ಅನ್ನುವುದಕ್ಕೆ ಜ್ಞಾನ ಅಂತ ಅರ್ಥ. ಅವಗತಿ, ಅವಗಮನ, ಗಮನ ಇದೆಲ್ಲ ಜ್ಞಾನವನ್ನು ಹೇಳುವ ಶಬ್ದ. ಅದಕ್ಕೆ ಊ ಸೇರಿಸಿದ್ರೆ ಗು ಅಂತ ಆಗ್ತದೆ. ಜ್ಞಾನ, ಉತ್ಕೃಷ್ಟವಾದ ಜ್ಞಾನಕ್ಕೆ ಗು ಅಂತ ಹೆಸರು. ಈ ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಕಾಮಶಾಸ್ತ್ರಗಳು ಅದು ಸಾಮಾನ್ಯ ಜ್ಞಾನ. ಅದರ ಆರಂಭದಲ್ಲಿ ಧರ್ಮ, ಕೊನೆಗೆ ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಧರ್ಮಶಾಸ್ತ್ರ ಮತ್ತು ಮೋಕ್ಷಶಾಸ್ತ್ರ ಏನಿದೆ, ಇದರ ಚೌಕಟ್ಟಿನಲ್ಲಿ ಅರ್ಥಶಾಸ್ತ್ರ, ಕಾಮಶಾಸ್ತ್ರಗಳು ಓದಬೇಕು, ಓದಬಾರ್ದು ಅಂತಲ್ಲ. ಕಾಮಶಾಸ್ತ್ರ ಅಂದ್ರೆ ಏನು? ಈ ಟೈಲರಿಂಗು, ವೀಣೆ ಇದೆಲ್ಲ ಅದರಲ್ಲೇ ಸೇರೋದು. ಈಗಿನ ಏನು ಎಲ್ಲ ಚತುಷ್ಷಷ್ಟಿ ಕಲೆ ಅಂತ ಏನು ಹೇಳ್ತೇವೆ, ಕೃಷಿ, ವಾಣಿಜ್ಯ, ಕಂಪ್ಯೂಟರ್ ಎಲ್ಲ ಸೇರೋದು ಕಾಮಶಾಸ್ತ್ರ. ಅದು ಅರ್ಥಶಾಸ್ತ್ರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ದುಡ್ಡಿಗೆ ಸಂಬಂಧಪಟ್ಟದ್ದು, ಬ್ಯಾಂಕಿಂಗ್ ಇತ್ಯಾದಿಗಳೆಲ್ಲ ಅರ್ಥಶಾಸ್ತ್ರಗಳು. ಕಾಮಶಾಸ್ತ್ರಗಳು ಇವೆರಡೂ ಕೂಡ ನಮಗೆ ಧರ್ಮ ಮತ್ತು ಕಾಮ, ಧರ್ಮ ಮತ್ತು ಮೋಕ್ಷ. ಈ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಹೇಳಿದ ಹಾಗೆ, ಧರ್ಮ ಮೋಕ್ಷಗಳಿಗೆ ಪ್ರತಿಬಂಧಕವಾಗದೇ ಇರುವ ಹಾಗೆ ಅರ್ಥಶಾಸ್ತ್ರ, ಕಾಮಶಾಸ್ತ್ರಗಳು ಇವಿಷ್ಟನ್ನೂ ಉಪದೇಶ ಮಾಡುವವನಿಗೆ ಗು ರು ಅಂತ ಹೆಸರು. ಗು ಅಂದ್ರೆ ಉತ್ಕೃಷ್ಟವಾದ ಜ್ಞಾನ, ಮುಖ್ಯವಾಗಿ ಧರ್ಮಶಾಸ್ತ್ರ, ಮೋಕ್ಷಶಾಸ್ತ್ರ ಇವುಗಳನ್ನು. ರು ಅಂದ್ರೆ ರಾತಿ, ಪ್ರದದಾತಿ ಇದು ಗುರು. ಅದನ್ನು ಚೆನ್ನಾಗಿ ಕೊಡತಕ್ಕಂಥವರಿಗೆ ಗುರು ಅಂತ ಹೆಸರು. ಅಲ್ಲಿ ಎದುರುಗಡೆ ಉಪದೇಶ ಮಾಡುವ ಗುರುಗಳು ಗುರುಗಳೇ. ಆದರೆ ಎದುರುಗಡೆ ನಿಂತು ಉಪದೇಶ ಮಾಡುವ ಗುರುಗಳು ಹೇಳಿದ್ದು ನಮ್ಮ ಮನಸ್ಸಿನಲ್ಲಿ ಹೋಗಿ ನಾಟಿ ಕೂತುಕೊಳ್ಬೇಕು ಅಂತಾದ್ರೆ, ಒಳಗಿನಿಂದ ನಾವು ನಂಬಿದಂತಹ ಪರಂಪರೆಯಲ್ಲಿ ನಮಗೆ ಜ್ಞಾನವನ್ನು ಕೊಟ್ಟಿರುವ ಆದಿ ಗುರುಗಳು ಮತ್ತು ಮೂಲ ಗುರುಗಳ ಅನುಗ್ರಹ ಬೇಕು. ಅದರಲ್ಲಿ ಮೂಲ ಗುರುಗಳು ಅಂತ ಹೇಳಿದ್ರೆ ಎಲ್ಲಕ್ಕೂ ಮೂಲ, ಸರ್ವ ಮೂಲ ಗುರುಗಳು ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯ, ಶ್ರೀಮನ್ ಮಧ್ವಾಚಾರ್ಯರು. ಅವರಿಗೂ ಗುರುಗಳಾದ ವೇದವ್ಯಾಸರಿಗೆ ಶ್ರೀ ಗುರು ಅಂತ ಹೆಸರು. ಶ್ರೀ ಗುರುಗಳು, ಶ್ರೀ ಗುರುಭ್ಯೋ ನಮಃ, ಮೂಲ ಗುರುಭ್ಯೋ ನಮಃ, ಆದಿ ಗುರುಭ್ಯೋ ಅಂತ ಹೇಳ್ತೇವಲ್ವಾ. ಶ್ರೀ ಗುರು ಅಂತ ಹೇಳಿದ್ರೆ ಅದು ವೇದವ್ಯಾಸ. ವೇದವ್ಯಾಸರ ನಂತರ ಮೂಲ ಗುರುಗಳು ಅಂತ ಹೇಳಿದ್ರೆ ಸರ್ವ ಮೂಲಗಳನ್ನು ಕೊಟ್ಟವರು ಅವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರ ಮತವನ್ನು ಅನುಸರಿಸಿ ನಡೆಯತಕ್ಕಂಥವರು ನಾವೆಲ್ಲ ಅವರ ಶಿಷ್ಯರು. ಆದ್ದರಿಂದ ನಾವು ಶ್ರೀಮನ್ಮಧ್ವ ಅಸ್ಮದಾದಿ ಗುರುಣ, ನಮ್ಮ ಆದಿ ಗುರುಗಳಾದ ಶ್ರೀಮನ್ಮಧ್ವಾಚಾರ್ಯರ ಸುತ್ತಮಲ ಮಧ್ಯ ನಿವಾಸಿ ಭಗವಂತನ ಪ್ರೀತಿಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡುವುದು. ಆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅವರು ಕೊಟ್ಟಂತಹ ಶಾಸ್ತ್ರವನ್ನು ನಮ್ಮಲ್ಲಿ ಆ ತನಕ ತಂದು ಕೊಟ್ಟವರು ಯಾರಿದ್ದಾರೆ ಅವರೆಲ್ಲ ನಮಗೆ ಆದಿ ಗುರುಗಳು, ನಮ್ಮ ಹಿರಿಯ ಗುರುಗಳು. ನೇರವಾಗಿ ಪಾಠ ಹೇಳಿದವರು ಗುರುಗಳು. ಈಗ ಗುರುಭ್ಯೋ ನಮಃ ಅಂತ ಹೇಳಿದ್ರೆ ಪಾಠ ಹೇಳಿದರು. ಅವರಿಗೆ ಪರಂಪರೆಯಲ್ಲಿ ಜ್ಞಾನವನ್ನು ತಂದವರಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಅದಕ್ಕಿಂತ ಮೇಲೆ ಶ್ರೀ ವಾದಿರಾಜ ತೀರ್ಥ ಗುರುವಾದರಿದ್ದಾರೆ. ಮಧ್ಯದಲ್ಲಿ ಅನೇಕ ಗುರುಗಳಿದ್ದಾರೆ. ಆ ಎಲ್ಲ ಗುರುಗಳನ್ನು ಕೂಡ ನಾವು ಆದಿ ಗುರುಗಳು ಅಂತ ಹೇಳ್ತೇವೆ. ಅವರಿಗೆಲ್ಲ ಮೂಲರಾದಂತಹ ಮೂಲ ಗುರುಗಳು ಅಂತ ಹೇಳಿದ್ರೆ ಶ್ರೀಮನ್ ಮಧ್ವಾಚಾರ್ಯರು. ಆಮೇಲೆ ಕ್ವಿಜ್ ಉಂಟು, ಪ್ರಶ್ನೆಗೆ ಉತ್ತರ ಕೊಡಬೇಕು. ಆಮೇಲೆ ಅವರ ಗುರುಗಳು ಅಂತ ಹೇಳಿದ್ರೆ ಅವರು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ತಕ್ಕಂಥ ಅರ್ಥಗಳಂತ. ಈ ಕ್ರಮದಲ್ಲಿ ಗುರು ಪರಂಪರೆ ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ ಅಂತ ಹೀಗೊಂದು ಗುರು ಪರಂಪರೆಯನ್ನು ನಾವು ಚಿಂತನೆ ಮಾಡ್ತೇವೆ. ಅದರಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಅಲಂಕರಿಸಿದಂತಹ ಗುರುಗಳಲ್ಲಿ ಎದ್ದು ಕಾಣಿಸ್ತಕ್ಕಂಥ ಗುರುಗಳು ಅಂತ ಹೇಳಿದ್ರೆ ಒಂದು ವಾದಿರಾಜ ತೀರ್ಥ, ಈ ಕಡೆಯಿಂದ ಜಯತೀರ್ಥವರಿಯರು, ಆ ಕಡೆಯಿಂದ ರಾಘವೇಂದ್ರ ಸ್ವಾಮಿಗಳು ಮತ್ತು ವ್ಯಾಸತೀರ್ಥರು. ಅದರಲ್ಲಿ ಒಂದೇ ಸ್ವರೂಪ, ವ್ಯಾಸತೀರ್ಥರು, ರಾಘವೇಂದ್ರ ಸ್ವಾಮಿಗಳು. ಇದು ಅನೇಕ ಗುರುಗಳು. ಇವರು ಎದ್ದು ಕಾಣಿಸುವ ಗುರುಗಳು. ಅವರಷ್ಟು ಎದ್ದು ಕಾಣಿಸುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬರೀ ಸಂಸ್ಕೃತ ಮಾತ್ರ ಅಲ್ಲ ಅವರದ್ದು ಪ್ರಪಂಚ. ಅವರ ಪ್ರಪಂಚ ಕನ್ನಡ ಪ್ರಪಂಚವೂ ಅವರ ಪ್ರಪಂಚ ಆಯಿತು. ಸ್ವಲ್ಪ ತುಳು ಪ್ರಪಂಚವೂ ಸೇರಿಸಿಕೊಂಡವರು ಅಂತ ಹೇಳಿದ್ರೆ ಶ್ರೀವಾದಿರಾಜ ತೀರ್ಥ. ಈ ಉಳಿದ ಈಗ ವ್ಯಾಸತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಆ ಕಡೆ ರಾಘವೇಂದ್ರ ಸ್ವಾಮಿಗಳು, ಈ ಕಡೆಯಿಂದ ಟೀಕಾಕೃತ್ಪಾದರು ಕನ್ನಡದಲ್ಲಿ ರಚನೆ ಮಾಡಿದ್ದು ನಮಗೆ ಸಿಗುವುದಿಲ್ಲ. ಆದ್ರೆ ಅವರು ದೇಶಪಾಂಡೆ ಮಂಗಳವಂತರು, ಆದ್ರಿಂದ ಅವರು ಕೂಡ ಕನ್ನಡದಲ್ಲಿ ಅನೇಕ ರಚನೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ದಾಸರಿದ್ದಾರೆ. ಪ್ರಾಣೇಶ ದಾಸರು ಹೇಳ್ತಾರೆ ಅವರು ಕೂಡ ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ ಅಂತ. ಹಾಗಾಗಿ ಅವ್ರದ್ದು ಸಿಗುವುದಿಲ್ಲ. ಅವ್ರದ್ದು ಸಂಸ್ಕೃತ ದಪ್ಪ ಇರುವುದರಿಂದ ಅದೇ ಜಾಸ್ತಿ ಸಿಗುವುದು. ಈ ಕನ್ನಡದ್ದು ಹೆಚ್ಚು ಸಿಗುವುದು ಅಂತ ಹೇಳಿದ್ರೆ ವಾದಿರಾಜ ತೀರ್ಥರಿಂದ ಪ್ರಾರಂಭಿಸಿ ಆ ಪರಂಪರೆಯಲ್ಲಿ ಆಚಾರ್ಯರ ಪೀಠದಲ್ಲಿ ಕುಳಿತಂತಹ ಜ್ಞಾನಿಗಳು ಕೂಡ ಕನ್ನಡದ ಪದ್ಯಗಳನ್ನು ರಚನೆ ಮಾಡುವುದಕ್ಕೆ ಶುರು ಮಾಡಿದರು. ಇಂದ ವಾದಿರಾಜ ತೀರ್ಥರನ್ನು ನಾವು ಧ್ಯಾನಿಸಬೇಕಾದ್ರೆ ಅವರ ಮೂಲ ಸ್ವರೂಪದಲ್ಲಿ ಎತ್ತರದ ವ್ಯಕ್ತಿತ್ವ ಇದೆ ಅನ್ನುವ ಚಿಂತನೆಯ ಜೊತೆಗೆ ನಾವು ಮುಖ್ಯವಾಗಿ ಚಿಂತನೆ ಮಾಡಬೇಕಾದದ್ದು ಅವರು ಕೊಟ್ಟಂತಹ ಕೊಡುಗೆಗಳು. ವಾದಿರಾಜರು ದಕ್ಷಿಣ ಕನ್ನಡದ ಅದು ಒಂದು ಮಲೆನಾಡೆ, ಕರಾವಳಿಯ ಪ್ರದೇಶ, ಸಮುದ್ರ ತೀರದಲ್ಲಿರ್ತಕ್ಕಂತಹ ಈ ಹೂವಿನ ಕೆರೆ ಎನ್ನುವ ಪ್ರದೇಶ ಏನಿದೆ, ಕುಂದಾಪುರಕ್ಕೆ ಬ್ರಹ್ಮಾವರಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಪ್ರದೇಶ,
ಅಲ್ಲಿ ಆವಿರ್ಭವಿಸಿ ಭೂಮಿ ಸ್ಪರ್ಶವಿಲ್ಲದೆ ಬೆಳೆದಂತಹ ವಾಗೀಶ ತೀರ್ಥರ ಶಿಷ್ಯರು. ಅವರು ತಾವು ತೀರ್ಥ ಪ್ರಬಂಧದ ಆರಂಭದಲ್ಲಿ ಹೇಳ್ತಾರೆ, ಹಯಗ್ರೀವ ದೇವರ ಶ್ವಾಸ ನನ್ನ ಮೇಲೆ ಬಿದ್ದದ್ರಿಂದ ನಾನಿಷ್ಟು ಗ್ರಂಥಗಳನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತ. ಹಯಗ್ರೀವ ದೇವರ ಶ್ವಾಸ, ಹಯಗ್ರೀವ ದೇವರು ಉಸಿರಾಟ ಮಾಡ್ತಾರೆ ಅಂತಾದ್ರೆ ಅವರು ಮೂಗಿನಿಂದಲೇ ವೇದವನ್ನು ಹೊರಗೆ ಹಾಕಿದವರು. ಅವರಿಗೆ ನಶೋಪಿ ನಸ್ತ ಅಂತ ಶ್ವಾಸ ಮಾಡಬೇಕಾದ್ರೆ ನಸ್ ಅಂದ್ರೆ ಮೂಗು. ಇಂಗ್ಲಿಷ್ನಲ್ಲಿ ನಸ್ಸೇ ಸ್ವಲ್ಪ ಬೇರೆ ರೀತಿಯಾಗಿದೆ, ಮೋಸ. ಕನ್ನಡದಲ್ಲಿ ನಸ್ ಹೋಗಿ ನಶ್ಯ ಆಗಿದೆ. ನಸ್ ನಾಸಿಕ ಅಂತ, ನಾಸಿಕಾ ನಸ್ ಅನ್ನೋದು ಒಂದೇ. ಆ ನಸಿನಿಂದ, ನಾಸಿಕಾದಿಂದ ಆವಿರ್ಭವಿಸಿರುವುದು ಸಮಗ್ರ ವೇದ. ಅಸ್ಯವ ಮಹದೋಭೂತಸ್ಯ ನಿಶ್ವಸಿತಮೇತದ್ ಯದೃಗ್ವೇದೋ ಯಜುರ್ವೇದ ಸಾಮವೇದೋಥರ್ವ ವೇದ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ವ್ಯಾಖ್ಯಾನಾನಿ ಅನುವ್ಯಾಖ್ಯಾನಾನಿ ಅಂತ ವೇದ ಹೇಳ್ತಾರೆ. ಆ ಭಗವಂತ ಉಸಿರಾಡಿದಾಗ ವೇದಗಳೆಲ್ಲ ಬಂದವು. ಉಸಿರು ಎಷ್ಟು ಸುಲಭವೋ ಅಷ್ಟು ಸುಲಲಿತವಾಗಿ ವೇದಗಳನ್ನೆಲ್ಲ ಲೋಕಕ್ಕೆ ಕೊಟ್ಟಿರುವ ಭಗವಂತನ ಒಂದು ವಿಶಿಷ್ಟವಾದ ರೂಪ ಹಯಗ್ರೀವ ರೂಪ. ಆ ಹಯಗ್ರೀವ ರೂಪದ ಗಾಳಿ ಅಂದ್ರೆ ವೇದ, ಅದು ನನಗೆ ಸೋಂಕಿದ್ರಿಂದ ನಾನು ಇಷ್ಟೆಲ್ಲ ಶಾಸ್ತ್ರ ಯುಕ್ತಿ ಮಲ್ಲಿಗೆಯಂತಹ ಗ್ರಂಥವನ್ನೆಲ್ಲ ನಿಮಗೆ ಕೊಡುವುದಕ್ಕೆ ಸಾಧ್ಯವಾಯಿತು ಅಂತ ವಾದಿರಾಜ ತೀರ್ಥರು ಹೇಳ್ತಾರೆ. ಹಾಗಾಗಿ ದೇವರ ಮೂಗಿನ ಗಾಳಿ ಸೋಂಕಬೇಕಾದ್ರೆ ಸ್ವಲ್ಪ ಎಡತೊಡೆಯಲ್ಲೋ ಬಲ ತೊಡೆಯಲ್ಲೋ ಕೂತಿರಬೇಕು ಅಂತ ಅರ್ಥ. ಭಗವಂತನ ತೊಡೆಯಲ್ಲಿ ಕೂತವರಿಗೆ ಗಾಳಿ ತಾಗ್ತದಲ್ವಾ. ಮುಖ್ಯ ಪ್ರಾಣ ದೇವರು ಭಗವಂತನ ತೊಡೆಯಲ್ಲಿ ಕೂತವರು. ಉದ್ಯದ್ರ ವಿಪ್ರಕರ ಸಂಧಿಭಂ ಅಚ್ಯುತಾಂಕೆ ಅಚ್ಯುತಾಂಕೆ ಸ್ವಾಸೀನಂ ಅಂತ ನಾವು ಮುಖ್ಯ ಪ್ರಾಣ ದೇವರನ್ನು ಚಿಂತನೆ ಮಾಡೋಣ. ಭಗವಂತನ ಎಡತೊಡೆಯಲ್ಲಿ ಲಕ್ಷ್ಮೀದೇವಿ, ಬಲ ತೊಡೆಯಲ್ಲಿ ಮುಖ್ಯ ಪ್ರಾಣದೇವ ಕೂತಿದ್ದಾನೆ ಅಂತ. ಅದನ್ನ ಮುಖ್ಯ ಪ್ರಾಣನ ಹಾಗೆ ಈ ಮೂಗಿನ ಉಸಿರು ತಾಗುವುದಕ್ಕೆ ಬೇಕಾದಂತಹ ವ್ಯಕ್ತಿತ್ವ ವಾದಿರಾಜ ತೀರ್ಥರು ಅಂತ ಅವರು ಹೇಳಿಕೊಂಡ ಪದ್ಯದಲ್ಲಿದೆ. ಹಾಗಾಗಿ ವಾದಿರಾಜ ತೀರ್ಥರನ್ನು ಎತ್ತರದ ವ್ಯಕ್ತಿತ್ವ, ಸಮೀರನ ಸ್ಥಾನಕ್ಕೆ ಬರತಕ್ಕಂತಹ ವ್ಯಕ್ತಿತ್ವ ಅವರಲ್ಲಿದೆ, ಅಂಥದ್ದೊಂದು ಸಂವಿಧಾನ ವಿಶೇಷ ಅವರಲ್ಲಿದೆ ಅನ್ನುವ ನಮ್ಮ ನಂಬಿಕೆಗೆ ಹಿನ್ನೆಲೆ ಅವರೇ ಹೇಳಿಕೊಂಡಿರತಕ್ಕಂತಹ ಮಾತು. ಅಂತಹ ವಾದಿರಾಜ ತೀರ್ಥರು ಕೊಟ್ಟ ಗ್ರಂಥದ ಅಗಾಧತೆ ಎಷ್ಟು. ಈಗ ಆಚಾರ್ಯರ ಪರಂಪರೆಯ ಪೀಠದಲ್ಲಿ ಬಂದವರ ಮುಖ್ಯ ಕೆಲಸ ಏನು? ಅವರಿಗೆ ಸನ್ಯಾಸ ಪದ್ಧತಿ ಅಂತ ಆಚಾರ್ಯರೊಂದು ಗ್ರಂಥ ಮಾಡಿದ್ದಾರೆ, ಯತಿಪ್ರಣವ ಕಲ್ಪ ಅಂತ. ಅಂದ್ರೆ ಸನ್ಯಾಸಿಗಳು ಹೀಗಿರಬೇಕು ಅಂತ ನಿರೂಪಣೆ ಮಾಡುವ ಕೆಲಸ. ಅದರಲ್ಲಿ ಕೊನೆಗೆ ಹೇಳಿದ್ದು ಉಪಸಂಹಾರ ಪ್ರಾಬಲ್ಯವನ್ನು ಇಟ್ಟುಕೊಂಡು ಅವರು ಹೇಳುವುದೇನೆಂದ್ರೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವತ್ರ ಪ್ರತಿಪಾದಯ ಅಥವಾ ಸರ್ವದಾ ಪ್ರತಿಪಾದಯ. ಅಂದ್ರೆ ಭಗವಂತನ ಸರ್ವೋತ್ಕರ್ಷ ಅದು ಶಾಸ್ತ್ರದ ಸಾರ. ಆ ಸಾರವನ್ನು ಎಲ್ಲಾ ಕಡೆ ಪ್ರತಿಪಾದನೆ ಮಾಡಿ. ಈ ಪ್ರತಿಪಾದನೆ ಮಾಡುವುದರ ಉದ್ದೇಶ ಏನು? ಪ್ರತಿಪಾದಿಸುವುದರಿಂದ ಜನರಿಗೆ ದೇವರು ಎಲ್ಲೆಡೆ ತುಂಬಿದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಎನ್ನುವ ಜ್ಞಾನ ಬರ್ತದೆ. ಲೋಕದ ಜನ, ನಮಗೆಲ್ಲ ಸಾಮಾನ್ಯ ಜ್ಞಾನ ಇರ್ತದೆ, ಯಾಕಂದ್ರೆ ಆ ಪರಂಪರೆಯಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ. ಹಳ್ಳಿಯಲ್ಲಿ ಕೂಲಿ ಮಾಡಿಕೊಂಡು ಬದುಕತಕ್ಕಂಥವ್ರು, ಬೇರೆ ಬೇರೆ ಬಡಗಿಗಳು ಇದ್ದಾರೆ. ರಾತ್ರಿಯ ಹೊತ್ತು ಹೋಗಿ ಯಾವುದು ಪ್ರಾಣಿಗಳು ಬಂದಾಗ ಅದನ್ನು ಓಡಿಸುವುದಕ್ಕೋಸ್ಕರ ತಲೆಗೆ ಟೊಪ್ಪಿ ಹಾಕೊಂಡು ಕೂತ್ಕೊಳ್ತಕ್ಕಂಥವ್ರು ಇದ್ದಾರೆ. ಇಂಥವರೆಲ್ಲ ಎಲ್ಲರೂ ಇದ್ದಾರೆ. ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಕಾಡು ಮನುಷ್ಯರು, ನಮ್ಮ ನಕ್ಸಲೈಟುಗಳು ಕೂಡ ನಮ್ಮಲ್ಲಿದ್ದಾರೆ, ಬೇಕಾದಷ್ಟಿದ್ದಾರೆ. ಅವರಿಗೆಲ್ಲ ದೇವರ ಪ್ರಜ್ಞೆ ಬರದೇ ಇರುವುದು ಸ್ವಲ್ಪ ಸಮಸ್ಯೆ. ದೇವರ ಪ್ರಜ್ಞೆ ಇಲ್ಲದೆ ಹೋದ ಪಕ್ಷದಲ್ಲಿ ಏನ್ ಮಾಡಿದ್ರು ನಡೀತದೆ ಅಂತ ಆಗ್ತದೆ. ಈಗ ಪೊಲೀಸರಿದ್ರು ಅಪರಾಧ ಯಾಕೆ ಮಾಡ್ತಾರೆ? ಯಾಕಂದ್ರೆ ಅವರು ಪೊಲೀಸರು ನಿದ್ದೆ ಮಾಡ್ತಾ ಇರ್ತಾರೆ, ಸಂಬಳ ತಗೊಳ್ಳೋದಕ್ಕೆ ಸಿದ್ಧ ಆಗ್ತಾರೆ. ಅದು ಗೊತ್ತು ಕಳ್ಳರಿಗೆ ಅದು ಗೊತ್ತಿರುವುದರಿಂದ ಇವರು ಎಲರ್ಟ್ ಆಗಿಲ್ಲ ಅಂತೇಳಿ ಅಪರಾಧ ಮಾಡುದು. ಯಾವಾಗ ಒಳ್ಳೆ ಕಮಿಷನರ್ ಬರ್ತಾರೆ, ಗಟ್ಟಿ ಇರ್ತಾರೆ, ಆವಾಗ ಅಪರಾಧ ಸಿಕ್ಕಾಪಟ್ಟೆ ಕಡಿಮೆ ಇರ್ತದೆ. ಅದಕ್ಕೆ ಅಪರಾಧ ಮಾಡುವುದು ಯಾಕೆ ಅಂತ ಹೇಳಿದ್ರೆ ನೋಡುವವರಿಲ್ಲ ಅಂತ. ನಾವು ಧರ್ಮಜ್ಞಾನಿಗಳು ತಪ್ಪು ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲಾ ಕಡೆ ನೋಡ್ತಾ ಇದ್ದಾನೆ ಅನ್ನೋ ಎಚ್ಚರ ಇರ್ತದೆ. ಅವ ಸರ್ವಸಾಕ್ಷಿ. ಟೇಬಲ್ ಅಡಿಯಲ್ಲಿ ಕೆಲಸವೇ ನಡೆಯುವುದಿಲ್ಲ, ಯಾಕಂದ್ರೆ ಅಲ್ಲೂ ದೇವರು ಇರ್ತಾನೆ ಅಂತ ಗೊತ್ತಿರ್ತದೆ. ಹೀಗೆ ಎಲ್ಲಾ ಕಡೆಯಲ್ಲೂ ದೇವರಿದ್ದಾನೆ ಅನ್ನುವ ಪ್ರಜ್ಞೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಅನ್ನುವುದು ಮನುಷ್ಯನಿಗೆ ಕಾನೂನುಗಳಿಲ್ಲದೆ ಧರ್ಮದ ಮಾರ್ಗದಲ್ಲೇ ಒಂದು ಚೌಕಟ್ಟಿನಲ್ಲಿ ಸ್ವಾತ್ಮ ನಿಯಂತ್ರಣದಿಂದ ಬದುಕುವುದಕ್ಕೆ ಬೇಕಾದಂತಹ ಋಷಿಮುನಿಗಳು ಹೇಳಿಕೊಟ್ಟಂತಹ ಮಾರ್ಗ. ಆದ್ರಿಂದ ಅದನ್ನು ನಡೆಸಿಕೊಂಡು ಹೋಗುವುದಕ್ಕೋಸ್ಕರ ಪೀಠಗಳಿರು. ಆದರೆ ಸಂಸ್ಕೃತದಲ್ಲಷ್ಟೇ ಗ್ರಂಥವನ್ನು ರಚಿಸಿ ಸಂಸ್ಕೃತದಲ್ಲೇ ಉಪನ್ಯಾಸವನ್ನು ಮಾಡಿ ಕೆಲವು ಪೀಠಾಧಿಪತಿಗಳಿದ್ರಂತೆ ಹಿಂದೆ. ಅದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ಏನಂದ್ರೆ, ನಾನು ಜೀವನದಲ್ಲಿ ಕನ್ನಡವೇ ಮಾತಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಸಂಸ್ಕೃತ ಮಾತ್ರ ಮಾತುಕತೆ. ಯಾರಾದರೂ ಉಪನ್ಯಾಸಕ್ಕೆ ಕರೆದ್ರೆ ಅಲ್ಲಿ ಹೋಗಿ ಸಂಸ್ಕೃತದಲ್ಲಿ ಮಾತ್ರ ಹೇಳುದು. ಒಳ್ಳೆಯದು, ಅವರಂತಾದ ಆತ್ಮ ಸಾಧನೆ ಆಗ್ತದೆ. ಆದರೆ ಆ ಪೀಠದ ಎರಡು ದೃಷ್ಟಿಕೋನ ಇದೆ. ಒಂದು ಆತ್ಮ ಸಾಧನೆ, ತಾನು ಮೋಕ್ಷವನ್ನು ಸಾಧನೆ ಮಾಡಿಕೊಳ್ಳುವುದು, ತನ್ನ ಮೂಲಕ ಅನೇಕರಿಗೆ ಜ್ಞಾನ ಮಾರ್ಗವನ್ನು ತೋರಿ ಭಗವಂತನ ಸನಿಹಕ್ಕೆ. ಇವರೆಲ್ಲ ಕೇಳ್ತಾರಲ್ವಾ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳುವವರಿಗೆ ಇದು ದಾರಿ ಅಂತ ತೋರಿಸುವುದಕ್ಕೆ ಗುರು ಇರುವುದು. ಗುರುವಿಗೆ ಮಾರ್ಗದರ್ಶಕ ಅಂತ ಕರೆಯುವುದು. ಹಾಗಾಗಿ ಯಾರಿಗೆ ಯಾವ ಭಾಷೆಯು ಅವರಿಗೆ ಆ ಭಾಷೆಯಲ್ಲಿ ಹೇಳಿ ಅವರ ಭಾಷೆಯನ್ನು ಎತ್ತರಿಸುವ ಕೆಲಸ ಗುರುಗಳಿಂದ ನಡೆಯಬೇಕು. ಅದು ನಾವು ವಾದಿರಾಜ ತೀರ್ಥರಲ್ಲಿ ಕಾಣ್ತೇವೆ.
ಅವರ ಕಾಲದಲ್ಲಿ ಯಕ್ಷಗಾನಕ್ಕೆ ಭಾರೀ ಎತ್ತರದ ಸ್ಥಾನ ಬಂದದ್ದು ಆವಾಗ. ಅಲ್ಲಿ ನನಗೆ ಯಕ್ಷಗಾನದಲ್ಲಿ ಅಡ್ಡನಾಮಗಳೇ ಜಾಸ್ತಿ ಇತ್ತು. ವಾದಿರಾಜರ ತೀರ್ಥರ ಕಾಲದಲ್ಲಿ ಬುದ್ಧನಾಮದ ಯಕ್ಷಗಾನದಲ್ಲಿ ಶುರುವಾಗುತ್ತೆ. ಮುಖ್ಯವಾಗಿ ಮಧ್ವಾಚಾರ್ಯರಿಂದ ಆರಂಭವಾದಂತಹ ಒಂದು ಪ್ರಕ್ರಿಯೆ. ಅಂದ್ರೆ ಹಳ್ಳಿಯವರಿಗೆ ಮೆಲ್ಲ ಹೇಳಿದ್ರೆ ಜ್ಞಾನ ಬರುವುದೇ ಇಲ್ಲ. ಲೇ ಅಂತ ಹೇಳ್ಬೇಕು, ಪ್ಲೀಸ್ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಕೆಲವು ಯಾರಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಸರಿಯೋ ಅವ್ರಿಗೆ ಹಾಗೆ ಹೇಳಬೇಕು, ಗಟ್ಟಿ ಅರಚಬೇಕು. ಅದು ಯಕ್ಷಗಾನ ಅಂದ್ರೆ ಹಾಗೆ. ಆವಾಗ ಆ ಚೆಂಡೆ ಮದ್ದಳೆ ಎಲ್ಲ ಕೇಳಿದಾಗ ಹಳ್ಳಿಯವರೆಲ್ಲ ಬರ್ತಾರೆ. ಬಂದವರಿಗೆ ದಶಾವತಾರ ಆಟ ಅಂತೇಳಿ ಮಾಡಿದ್ರೆ ಓ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಅರ್ಥ ಆಗ್ತದೆ. ಜ್ಞಾನದ ಮೊದಲ ಪ್ರಕ್ರಿಯೆ ಶುರುವಾಗುವುದು ಅಲ್ಲಿಂದ ಅಲ್ವಾ. ದೇವರ ಹೆಸರು ಮೊದಲು ಗೊತ್ತಾಗ್ತದೆ. ನಾಮ ಮಾತ್ರಾಧಿಕಾರಿಣ ಅಂತ ಬಾಯಿಯಲ್ಲಿ ರಾಮ ಕೃಷ್ಣ ಅಂತ ಕೃಷ್ಣ ಲೀಲೆ ಇತ್ಯಾದಿಗಳೆಲ್ಲ ನೋಡಿ ಆ ದೇವರ ಹೆಸರು ಬಾಯಿಯಲ್ಲಿ ಬರಬೇಕು. ಇದು ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಒಂದು ಆಂದೋಲನವನ್ನು ಮಾಡಿದಂತಹ ಒಂದು ಪ್ರಕ್ರಿಯೆ ಅಥವಾ ಒಂದು ಸಾಂಸ್ಕೃತಿಕವಾದ ವಿಭಾಗ ಅಂತ ಹೇಳಿದ್ರೆ ಅದು ಯಕ್ಷಗಾನ. ಅದು ಮಧ್ವಾಚಾರ್ಯರಿಂದ ಅವರ ಪರಂಪರೆಯಲ್ಲಿ ವಿಶೇಷವಾಗಿ ವಾದಿರಾಜ ತೀರ್ಥರಿಂದ ಪ್ರವೃತ್ತ ಬೆಳೆದು ಬಂದಂತಹ ಒಂದು ಪ್ರಕ್ರಿಯೆ. ಅವರು ಅದಕ್ಕೆ ಯಕ್ಷಗಾನದ ಹಾಡುಗಳನ್ನು ರಚಿಸಿದ್ದಾರೆ. ಇವತ್ತಿಗೂ ಯಕ್ಷಗಾನದಲ್ಲಿ ವಾದಿರಾಜರ ಹಯವದನಾಂಕಿತವಾದ ಹಾಡುಗಳನ್ನು ಹಾಡುವಂತಹದ್ದು ಒಂದು ಭಾರಿ ಖುಷಿಯ ವಿಷಯ. ಎರಡನೇದ್ದು ತುಳು ಭಾಷೆಯಲ್ಲಿ ಅವರು ಹಾಡುಗಳನ್ನು ರಚಿಸಿದರು. ಅದನ್ನು ಯಕ್ಷಗಾನದಲ್ಲಿ ತುಳು ಯಕ್ಷಗಾನದಲ್ಲಿ ಹಾಡ್ತಾರೆ. ಲೇ ಕಂಡ ಅಂತ ಹಾಡುಗಳು. ಮದಿಮೆ ಒಂಜಿ ದೃಪರಾಜ ಮಂದಿರೊಂಟು ಬೂಂದಿಲಾಡು ಚಿರೋಟಿ ಪೋಣಿ ರಾಶಿ ರಾಶಿ ಅಂತ ಹೀಗೆಲ್ಲ ಪದ್ಯಗಳನ್ನು ರಚಿಸಿದ್ದಾರೆ. ದೃಪದ ರಾಜ ಮಂದಿರದಲ್ಲಿ ಒಂದು ಮದುವೆ ನಡೀತಾ ಇದೆ ಅಂತ, ದ್ರೌಪದಿ ದೇವಿಯ ವಿವಾಹದ ಬಗ್ಗೆ ಹಾಡು. ಅಲ್ಲಿ ಬೂಂದಿ ನೋಡಿ ಚಿರೋಟಿ ಆಗ್ಲಿತ್ತು ನೋಡಿ. ವಾದಿರಾಜರ ಕಾಲದಲ್ಲೂ ಬೂಂದಿಲಾಡು ಚಿರೋಟಿ ಪೇಣಿ ರಾಶಿ ರಾಶಿ ಅಂತ ಇದೆಲ್ಲ ಇತ್ತು ಅಂತ ಹಾಡುವಂತ ಹಯವದನಾಂಕಿತವಾದ ಪದ್ಯವನ್ನು ರಚನೆ ಮಾಡ್ತಾರೆ. ಹಾಗಾಗಿ ನಮ್ಮ ಲೌಕಿಕ ಲೋಕದ ಭಾಷೆ ಅವರಿಗೆ ಯಾವುದರಲ್ಲಿ ಹೇಳಿದರೆ ಸರಿಯೋ ಆ ಭಾಷೆಯಲ್ಲಿ ಹೇಳಿ ಅವರನ್ನು ಕೂಡ ದೇವರ ಕಡೆಗೆ ಚಿಂತನೆಗೆ ಹಚ್ಚುವಂತಹ ಕೆಲಸ ಅದು ವಾದಿರಾಜ ತೀರ್ಥರಿಂದ ನಡೆಯಿತು. ಈ ಹಾಡು ಏನುಂಟು, ಲೇಲೆ ಲೇಲೆ ಕಂಡ ದಶಾವತಾರ ಹಾಡು ಅಂತಲೇ ಹೆಸರು ಅದಕ್ಕೆ. ಒಂದೊಂದು ಸೊಲ್ಲಿನಲ್ಲಿ ಮತ್ಸ್ಯಾದಿ ಕಲ್ಕಿ ಪರ್ಯಂತವಾದ ಭಗವಂತನ ರೂಪಗಳನ್ನು ಹೇಳ್ತಕ್ಕಂಥ ಪದ್ಯ. ಅದನ್ನು ಹಾಡುವವರು ಯಾರು ಗೊತ್ತಾ? ಈ ನೇಜಿ ಅಂತ ಆಗ್ತದೆ. ಅಂದ್ರೆ ಭತ್ತವನ್ನು ಮೊದಲು ಮಳೆ ಶುರುವಾದ ಸಮಯದಲ್ಲಿ ಗದ್ದೆಯಲ್ಲಿ ನೀರು ನಿಂತಾಗ ಒಂದು ಉಳುಮೆ ಮಾಡಿ ಬೀಜವನ್ನು ಬಿತ್ತಿ 16 ದಿವಸ ಆದಾಗ ಅದಿಷ್ಟು ಅಂತ ಬಂದಿರ್ತದೆ. ಹಾಗೆ ನೇಜಿ ಅಂತ ಹೆಸರು. ಒಟ್ಟಿಗೆ ಬಂದಿರ್ತದಲ್ಲ, ಅದನ್ನೆಲ್ಲ ತೆಗೆದು ಆಮೇಲೆ ದೂರ ಅದಕ್ಕೆ ಲೆಕ್ಕ ಇಷ್ಟಿಷ್ಟು ದೂರದಲ್ಲಿ ಒಂದೊಂದು ನೆಡುವುದು ಇರ್ತದೆ. ಈ ಇಷ್ಟು ಪ್ರಕ್ರಿಯೆ ನೇಜಿ ಅಂತ ಹೆಸರು. ಮಳೆ ಬೀಳ್ತಾ ಇರ್ತದೆ, ಇವರು ಕೊರಂಬು ಹಾಕೊಂಡಿರ್ತಾರೆ ಮೇಲೆ. ನಾಟಿ ಆ ನಾಟಿಯ ಸಮಯದಲ್ಲಿ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲು, ಆ ನಾಟಿ ವಿದ್ಯೆಯನ್ನೇ ಮೇಟಿ ಅಂತ ಕರೆಯುವುದು. ಆ ಸಮಯದಲ್ಲಿ ತುಂಬಾ ಹೆಂಗಸರಿಗೆ ಕೆಲಸ ಮಾಡುದು. ಹೆಂಗಸರು ಅಷ್ಟು ಕೆಲಸ ಮಾಡಬೇಕಾದ್ರೆ ಈ ವಾದಿರಾಜರ ಹಾಡು ಹೇಳಿಕೊಂಡು ಕೆಲಸ ಮಾಡುದು. ಈಗ ಆ ಲೇಲೆ ಅನ್ನೋದು ಎಲ್ಲರೂ ಹೇಳೋದು. ಮಧ್ಯದ ಒಂದು ಪದ್ಯವನ್ನು ಒಬ್ಬರು ಒಂದು ಇನ್ನೊಬ್ರು ಒಂದು ಇದು ಹೀಗೆ ಹೇಳಿ ಇವತ್ತು ಹಾಗೆ ನಡೀತಾ ಇದೆ. ಹಳ್ಳಿಗಳಲ್ಲಿ ಹಾಗೆ ನಡೀತದೆ ದಕ್ಷಿಣ ಕನ್ನಡದಲ್ಲಿ. ಅಂದ್ರೆ ಅವರಿಗೆ ಆ ಹೊತ್ತಿಗೂ ಈಗ ದಾಸವರಿಯರು ಅಥವಾ ಸ್ವತಃ ಆಚಾರ್ಯರು ಹೇಳುವುದೇನು, ಒಂದು ಕ್ಷಣವನ್ನು ಬಿಡದೆ ದೇವರ ಚಿಂತನೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತು ಚಿತ್. ಎಂದೆಂದೂ ಭಗವತ್ ಚಿಂತನೆ ಮಾಡ್ತಾ ಇರಬೇಕು. ಯಾವತ್ತಿಗೂ ಕೂಡ ದೇವರ ವಿಸ್ಮರಣೆ ಉಂಟಾಗಬಾರದು. ಇದು ವಿಧಾನ ಅಲ್ವಾ. ಈ ದೇವರನ್ನು ಎಂದೆಂದೂ ಸ್ಮರಿಸಬೇಕು ಅಂದ್ರೆ ಮಕ್ಕಳ ಆಡಿಸುವಾಗ ಅಂತ ಹಾಡೆಲ್ಲ ನಂಗೆ ಬರುವುದಿಲ್ಲ, ನಿಮ್ಗೆಲ್ಲ ಬರ್ತದೆ. ಆವಾಗ ಕೃಷ್ಣ ಎನ್ನಬಾರದೆ ಅಂತ ಉಂಟಲ್ವ, ಎಲ್ಲ ಕಳಿಸುವಾಗಲೂ ಆಗ್ಬೋದು ಕೃಷ್ಣ ಅಂತ ಒಂದು ಎಲ್ಲಾ ಕೆಲಸ ಮಾಡುವಾಗಲೂ ದೇವರನ್ನು ನೆನೆಸಿಕೊಳ್ಳಿ ಅಂತ ಹೇಳುವುದಿಲ್ಲ. ಹಾಗಿರುವಾಗ ಈ ನಾಟಿ ಕೆಲಸ ಮಾಡುವಾಗ ಅಥವಾ ಮೇಟಿ ವಿದ್ಯೆಯನ್ನು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲೂ ದೇವರನ್ನು ನೆನೆಸಿಕೊಂಡು ಕೆಲಸ ಮಾಡುವುದು. ಈ ದೇವರನ್ನು ನೆನೆಸಿಕೊಂಡು ಕೆಲಸ ಮಾಡುವುದರಿಂದ ಅವರಿಗೆ ಭಗವದ್ಭಕ್ತಿ, ಆ ಮೂಲಕ ಒಳ್ಳೆಯ ಜೀವನ, ನೆಮ್ಮದಿಯ ಜೀವನ ಇದು ಪ್ರಾಪ್ತಿಯಾಗ್ತದೆ. ಇದು ವಾದಿರಾಜ ತೀರ್ಥರು ಮಾಡಿರುವ ಕೆಲಸ. ಕನ್ನಡದ ಪದ್ಯಗಳಿಗಂತೂ ಲೆಕ್ಕವೇ ಇಲ್ಲ. ಎಷ್ಟು ಸಾಹಸವಂತ. ಮಕ್ಕಳಿಗೆ ಬಾಯಲ್ಲಿ ಒಂದು 4 ಸಲ ಕೇಳಿದ್ರೆ ಬಾಯಲ್ಲಿ ಬರ್ತದೆ. ಯಾಕಂದ್ರೆ ತಮಾಷೆ, ವಾದಿರಾಜ ತೀರ್ಥರು ಸ್ವತಃ ಹುಟ್ಟು ಕವಿ, ಆಶು ಕವಿ ಅಂತ ಹೇಳುವುದಿಲ್ಲ, ಹುಟ್ಟಿನಿಂದಲೂ ಕವಿಗಳು. ಕವಿಗಳು ಮಾತಾಡಿದ ಮಾತುಗಳೆಲ್ಲ ಕಾವ್ಯ ಆಗ್ಬಿಡ್ತದೆ. ಅದಕ್ಕೆ ಅವರು ಕೂತ್ಕೊಂಡು 4 ಪೇಪರ್ನಲ್ಲಿ ಬರೆದು ಉಜ್ಜಿ ತಿದ್ದಿ ಹೊಸದು ಬರಿಬೇಕಾದಂತಹ ಎದ್ದೇನಿಲ್ಲ. ಅವ್ರು ಹೇಳಿದ ಮಾತೇ ಕಾವ್ಯ ಆಗ್ತದೆ. ಹಾಗಾಗಿ ಅವರು ಹೇಳಿದ ಮಾತು ಕೇಳಿದಾಗ ಮನಸ್ಸಿನಲ್ಲಿ ಅಚ್ಚೊತ್ತಿ ಕೂತು ಬಿಡ್ತದೆ. ಅಲ್ಲಿ ಎಷ್ಟು ಸಾಹಸವಂತ ಪದ್ಯ ಹಾಗೆ ಕೇಳ್ತಾ ಇದ್ದಾರೆ. ಮಕ್ಕಳಿಗೆ ಖುಷಿ ಆಗುದು ಹೇಗೆ ಅಂದ್ರೆ, ಆ ಬಾಲಕ್ಕೆ ಬೆಂಕಿ ಬಿದ್ದಾಗ ಇವನ ಗಡ್ಡಕ್ಕೆ ಬೆಂಕಿ ಇಟ್ಟ ಅಂತ ಹೇಳಿದ್ರೆ ಜನ ಖುಷಿ. ರಾವಣನಿಗೆ ಗಡ್ಡ 10 ಗಡ್ಡಕ್ಕೂ ಕೂಡ ಬೆಂಕಿ ಹಿಡಿಯಿತು ಅಂತ ಖುಷಿ, ಚಪ್ಪಾಳೆ ತಟ್ಟಿ ಕುಣಿದು ಬಿಡ್ತಾರೆ. ಅಷ್ಟು ಕೆಟ್ಟವ ಅವನ ಗಡ್ಡಕ್ಕೆ ಬೆಂಕಿ ಇಟ್ಟಿದ್ದಾರೆ ಅನ್ನೋದು ಇವರಿಗೆಲ್ಲ ಖುಷಿ. ಈ ರೀತಿಯ ಭಾವೋದ್ರೇಕವನ್ನು ಉಂಟು ಮಾಡತಕ್ಕಂತಹ ಮಾತು.
ಆಮೇಲೆ ನಿನ್ನಂತಹ ಕವಿಗಳು ಎಷ್ಟು ಜನ ಇದ್ದಾರೆ ಅಂತ ಅವ ಕೇಳ್ತಾನೆ. ಕೇಳಿದಾಗ ಅವರನ್ನು ಒಂದು ಶಬ್ದ ಬೈಯುವ ಶಬ್ದವನ್ನು ಅದನ್ನು ವಾದರಾಜರೇ ಹೇಳ್ಬೇಕು. ಆ ಶಬ್ದವನ್ನು ಆ ಬೈಯುವ ಶಬ್ದ ಪ್ರಯೋಗ ಮಾಡಿ, ನಾನು ಒಬ್ಬ ಅಲ್ಲ, ಇಂಥವರು ಸಾವಿರಾರು ಜನ ಅಲ್ಲಿದ್ದಾರೆ, ಕೋಟಿ ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ ಅಂತ ನೀವು ಹೇಳ್ತಾರೆ. ಇದೆಲ್ಲ ರಾಮಾಯಣದಲ್ಲಿ ಇರತಕ್ಕಂಥ ಮಾತು. ಅಂದ್ರೆ ನನ್ನಂಥವರು ಕೋಟಿ ಸಂಖ್ಯೆಯಲ್ಲಿದ್ದಾರೆ ಅಂದ್ರೆ ಅರ್ಥ ಏನು? ಅದು ಆ ಹನುಮಂತ ದೇವರ ವಿನಯ ಪ್ರಕರ್ಷವನ್ನು ಸೂಚನೆ ಮಾಡಿ ನಮ್ಮಲ್ಲಿ ಒಳ್ಳೆಯ ಗುಣವನ್ನು ಹುಟ್ಟಿಸುವ ರೀತಿಯ ಪದ್ಯಗಳು. ಬರೀ ಗಂಡಸರಿಗೆ ಪದ್ಯ ಮಾತ್ರ ಅವರು ರಚಿಸಿದ್ದಲ್ಲ, ಮಕ್ಕಳಿಗೆ ಮಾತ್ರ ಪದ್ಯ ಅಲ್ಲ. ಕೆಲವು ಪದ್ಯ ಮಕ್ಕಳಿಗೆ ಇಷ್ಟ, ಅಷ್ಟು ಇಷ್ಟವಾಗುವ ಪದ್ಯಗಳು. ಕೆಲವು ಯುವಕರಿಗೆ ಅತ್ಯಂತ ಹಿತವಾಗತಕ್ಕಂತಹ ಜ್ಞಾನೋಪದೇಶಕವಾದ ಮಾತುಗಳು. ಸ್ತ್ರೀಯರಿಗೆ ಎಲ್ಲಾ ಕೆಲಸಗಳಿಗೂ ಪಠನೆಗೆ ಬೇಕಾದಂತಹ ಪದ್ಯಗಳು. ನಾವು ಲಕ್ಷ್ಮೀ ಶೋಭಾನ ಇಲ್ಲದೆ ಯಾವುದೇ ಒಳ್ಳೆಯ ಕೆಲಸಗಳು ನಡೆಯುವುದಿಲ್ಲ. ಅದು ಮಾತ್ರರಲ್ಲಿ ಮಾತ್ರ ಅಲ್ಲ, ಸ್ಮಾರ್ತರು ಕೂಡ ಲಕ್ಷ್ಮೀ ಶೋಭಾನ ಪದ್ಯವನ್ನು ಹೇಳ್ತಾರೆ. ಎಲ್ಲರಿಗೂ ಹಿತವಾಗುವ ಹಾಗೆ. ಯಾಕಂದ್ರೆ ಅಲ್ಲಿ ದ್ವೈತ ಸಿದ್ಧಾಂತದ ತತ್ವಗಳು ಅದರ ಒಳಗೆ ಅಂತರ್ಗಡುವಾಗಿ ಅಲ್ಲಲ್ಲಿ ಸೇರಿಕೊಂಡಿದ್ರು ಕೂಡ ಯಾರಿಗೂ ಹರ್ಟ್ ಮಾಡುವ ರೀತಿಯ ಪದಗಳಿಲ್ಲ ಅದರಲ್ಲಿ. ಎಲ್ಲರಿಗೂ ಇಷ್ಟವಾಗುವ ರೀತಿಯ ಪದ್ಯ. ಹರಿಸರ್ವೋತ್ತಮತ್ವವನ್ನು ಹೇಳುವುದಕ್ಕೆ ಬೇಕಾದ ಎಲ್ಲಾ ಕಥೆಯೂ ಅದರಲ್ಲಿದೆ. ನಂಗೆ ಅವ ಗಂಡ ಬೇಡ, ಅವ ಸಿಕ್ಕಾಬಿಟ್ಟೆ ಸಿಟ್ಟಿನವ, ಇವನು ಬೇಡ, ಅವ ಮುದುಕ ಇದ್ದಾನೆ ಅಂತ, ಇವನು ಇನ್ನೊಬ್ಬ, ಅವನು ಅಂತ ಆ ರೀತಿ ಮಾಡಿದವ ಅಂತ ಒಬ್ಬೊಬ್ಬರನ್ನು ಕೂಡ ಬೈಯುವ ರೀತಿ ಮಾಡಿ ಕೊನೆಗೆ ಆ ವಿಷ್ಣುವೇ ಆಗಬಹುದು ಅಂತ ಹೇಳಿದ್ರೆ ಹರಿಸರ್ವೋತ್ತಮತ್ವವನ್ನು ಅದರಲ್ಲಿ ಉಪಪಾದನೆ ಮಾಡಿದ್ರು ಅಂತ ಅರ್ಥ ಪದ್ಯದಲ್ಲಿ. ಲಕ್ಷ್ಮೀ ದೇವಿಗೆ ಮದುವೆ ಆದದ್ದಲ್ಲ, ಯಾವತ್ತೂ ಅವಳು ವಿವಾಹಿತಳಾಗಿ ದೇವರ ಜೊತೆಗೆ ಇರುವುದಲ್ಲೇ ಶುರು ಮಾಡಿದವರು. ಶೋಭಾನ ಬಿನ್ನಿರೆ ಅಂತ ಶುರು ಮಾಡಿ ಅವರು ಆ ಲಕ್ಷ್ಮೀದೇವಿ ಆವಿರ್ಭವಿಸುವಾಗ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಅಂದ್ರೆ ಹುಟ್ಟುವಾಗಲೇ ಕ್ಷೀರಸಾಗರ ಮಥನ ಮಾಡಿ ಎದ್ದು ಬರುವಾಗಲೇ ಮಂಗಳಸೂತ್ರ ಕಟ್ಟಿಕೊಂಡೇ ಬಂದವಳು. ಆಮೇಲೆ ಕಲ್ಯಾಣವಾಗುವುದು ಅಂದ್ರೆ ನಿರಂತರ ಸರ್ವ ಮಂಗಲ ಮಾಂಗಲ್ಯೇ. ಆ ಲಕ್ಷ್ಮೀ ಸ್ವರೂಪ ಹೇಗೆ ಅಂದ್ರೆ ಸರ್ವ ಮಂಗಲಗಳಿಗೂ ಮಾಂಗಲ್ಯವನ್ನು ಕೊಟ್ಟರು. ಅರಿಶಿನ ಕುಂಕುಮಗಳು ಯಾಕೆ ಮಂಗಲ? ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುವುದರಿಂದ. ಹೊಸ್ತಿಲು ಮಂಗಳ ಯಾಕೆ? ಲಕ್ಷ್ಮೀ ದ್ವಾರಲಕ್ಷ್ಮಿಯಾಗಿ ಅಲ್ಲಿ ಸನ್ನಿಹಿತಳಾಗಿರುವುದರಿಂದ. ಮನೆಯ ಹೊರಗೆ ಸೂರ್ಯನ ಬಿಸಿಲು ಬೀಳುವ ಹಾಗೆ ನೆಟ್ಟಂತಹ ತುಳಸಿ, ಆ ತುಳಸಿ ಮಂಗಲ ಸ್ವರೂಪ ಯಾಕೆ? ಅದು ತುಳಸಿಯ ವಿಶೇಷ ಸನ್ನಿಧಾನ ಇರುವುದರಿಂದ. ಸುಮಂಗಲೆಯರು ಅವರಿಗೆ ಪಾದವಟ್ಟಿ ನಮಸ್ಕರಿಸುವಾಗ ಲಕ್ಷ್ಮಿಯನ್ನು ಚಿಂತನೆ ಮಾಡಿಕೊಂಡೇ ನಮಸ್ಕರಿಸುವುದು. ಆದ್ರಿಂದ ಎಲ್ಲಿ ಪೂಜ್ಯತ್ವ ಬರ್ತದೆ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ. ಸರ್ವ ಮಂಗಲ ಮಾಂಗಲ್ಯ, ಸರ್ವೇಷಾಂ ಮಂಗಲಾನಾಂ ಮಾಂಗಲ್ಯಂ ಯಸ್ಯಾಹ ಸಕಾಶಾತ್ ಸಾ ಸರ್ವಮಂಗಲ ಮಾಂಗಲ್ಯ. ಎಲ್ಲಾ ಮಂಗಲಗಳಿಗೂ ಮಾಂಗಲ್ಯವನ್ನು ಕೊಟ್ಟಂತಹ ಸ್ವರೂಪ ಅನ್ನುವ ಭಾವ ಒಳಗೆ ಸ್ಫುರಿಸುವ ಹಾಗೆ ಪದ್ಯ ರಚಿಸುವುದು. ಅಂದ್ರೆ ಸಂಸ್ಕೃತದ ಪದಗಳು ಅದನ್ನು ಕನ್ನಡದ ಭಾಷೆಯಲ್ಲಿ ಕೊಟ್ಟು ಇಷ್ಟು ಆ ಲಕ್ಷ್ಮೀ ಶೋಭಾನ ಕೇಳ್ತಾ ಇದ್ರೆ ಅಷ್ಟು ಆನಂದ ಆಗುತ್ತೆ. ಆ ಭಾಗವತ, ನ್ಯಾಯಸುಧೆ ಮೊದಲಾದದ್ರಲ್ಲಿ ಬಂದ ತತ್ವಗಳು ಅಲ್ಲಿ ತುಂಬಿದ್ದಾವೆ. ಆದ್ರೆ ಕೇಳಲಿಕ್ಕೆ ಬರೀ ಕಥೆ. ಕ್ಷೀರಸಾಗರ ಮಥನವಾಗಿ ಕ್ಷೀರಸಾಗರ ಕನ್ನಿಕೆಯಾಗಿ ಬಂದಂತಹ ಮಹಾಲಕ್ಷ್ಮಿ ಕೈಯಲ್ಲಿ ಹಿಡಿದಂತಹ ಮಾಲೆಯನ್ನು ಹೋಗಿ ಭಗವಂತನಿಗೆ ಹಾಕಿದ್ಲು. ಇಷ್ಟೇ ಕಥೆ. 108 ಪದ್ಯ ಅಷ್ಟಕ್ಕೆ. ಅದು ವಿಶಿಷ್ಟವಾದ ಛಂದಸ್ಸಿನಲ್ಲಿ ತ್ರಿಪದಿಯ ಜೊತೆಗೆ ಚೌಪದಿ ಧಾರಣೆಯನ್ನು ಮಾಡಿಕೊಂಡು ಮಾಡಿದಂತಹ ಪದ್ಯ. ಆ ಛಂದಸ್ಸನ್ನು ಆರಿಸಿಕೊಳ್ಳುವುದು ಅಷ್ಟೇ ಸುಂದರ. ಯಾವ ಪದ್ಯಕ್ಕೆ ಯಾವ ಛಂದಸ್ಸು ಉಚಿತ ಅದನ್ನು ಜೋಡಿಸಿಕೊಂಡು ಹೇಳ್ತಕ್ಕಂಥ ವ್ಯಕ್ತಿತ್ವ. ಇದಿಷ್ಟು ಕನ್ನಡದ ಕೊಡುಗೆಗಳು. ಇನ್ನು ಸಂಸ್ಕೃತಕ್ಕೆ ಹೋದ್ರೆ ಹೊರಗೆ ಬರಲಿಕ್ಕೆ ಆಗುದಿಲ್ಲ. ಯುಕ್ತಿ ಮಲ್ಲಿಗೆ 5,000 ಶ್ಲೋಕಗಳ ಒಂದು ರಾಶಿ. ಶ್ರೀಮನ್ ನ್ಯಾಯಸುಧೆ ಮತ್ತು ಅದನ್ನು ಎರಡನ್ನು ಇಟ್ಟುಕೊಂಡ್ರೆ ತುಲೆ ಕೆಳಗೆ ಹೋಗುವುದಿಲ್ಲ, ಮೇಲಕ್ಕೆ ಹೋಗುವುದಿಲ್ಲ. ಒಂದು ಇದರಲ್ಲಿ ಸುಧೆ ಇಡಬೇಕು, ಇನ್ನೊಂದರಲ್ಲಿ ಯುಕ್ತಿ ಮಲ್ಲಿಗೆ ಇಡಬೇಕು. ಯಾವುದು ಭಾರ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಎರಡು ಹಾಗೆ ನಿಂತಿರ್ತದೆ. ಅಷ್ಟು ಗಟ್ಟಿತನ ಉಳ್ಳದು. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸುರೋತ್ತಮರ ವ್ಯಾಖ್ಯಾನ ಇಟ್ಟುಕೊಂಡೇ ವ್ಯಾಖ್ಯಾನ ಅರ್ಥ ಮಾಡಿಕೊಳ್ಳಬೇಕು. ಹೊರಗೆ ನೋಡಿದಾಗಲೂ ಅರ್ಥ ಆಗ್ತದೆ, ಒಳಗೆ ಇಳಿದಾಗಲೂ ಅರ್ಥ ಆಗುವುದಿಲ್ಲ. ಶ್ರೀಮನ್ ಮಧ್ವಾಚಾರ್ಯರ ವಾಕ್ಯಗಳ ಬಗ್ಗೆ ನಾರಾಯಣ ಪಂಡಿತರು ಆ ರೀತಿ ಹೇಳ್ತಾರೆ. ಬಾಲ ಸಂಘಮಿ ಬೋಧಯದು ಕೃಷಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ ಆ ಮಾತು. ಬಾಲಕರಿಗೂ ಅರ್ಥ ಆಗ್ತದೆ, ಆದ್ರೆ ಪಂಡಿತರಿಗೂ ಅದನ್ನು ವಿವರಣೆ ಕೊಡ್ತಾ ಹೋದ್ರೆ ಇಲ್ಲ ಇನ್ನೇನೋ ಇದೆ ಅಂತ ಅನಿಸುತ್ತೆ. ಅಂಥ ಮಾತು ಆಚಾರ್ಯರದ್ದು ಅಂತ. ಆ ರೀತಿಯ ವ್ಯಕ್ತಿತ್ವ ಯುಕ್ತಿ ಮಲ್ಲಿಗೆಯ ಮಾತು. ಫಲಾಧ್ಯಾಯ ನೋಡ್ಬೇಕು. ಈಗ ನ್ಯಾಯಸುಧೆಯಲ್ಲಿ ಫಲಾಧ್ಯಾಯ ನೋಡಿದ್ರೆ ಏನು ಅವರು ಅಲ್ಲಿ ಅಕ್ಷರಾದಿ ಪಥಾವಾಯು ಪ್ರಾಪ್ಯ ಅಂತ ಹೇಳಿದಾಗ ಒಂದು ಉದ್ದಕ್ಕೆ ಹೇಳಿಕೊಂಡು ಹೋದ ಹಾಗೆ ಅನಿಸಿಬಿಡ್ತದೆ. ನೀವು ಯುಕ್ತಿ ಮಲ್ಲಿಗೆಯ ಫಲ ಸೌರಭ ಏನಿದೆ ಅದನ್ನು ನೋಡ್ತಾ ಹೋದ್ರೆ ನ್ಯಾಯಸುಧೆ ಅರ್ಥ ಆಗುತ್ತೆ. ಒಂದು ರೀತಿ ಶ್ರೀಮನ್ ನ್ಯಾಯಸುಧೆಗೆ ವ್ಯಾಖ್ಯಾನ ಇದ್ದ ಹಾಗೆ, ಇನ್ನೊಂದು ಭಾಗಕ್ಕೆ ವ್ಯಾಖ್ಯೇಯ ಇದ್ದ ಹಾಗೆ ಆ ಗ್ರಂಥ ಇದೆ ಯುಕ್ತಿ ಮಲ್ಲಿಗೆ. ಬಹಳ ಅದ್ಭುತವಾದಂತಹ ಗ್ರಂಥ. ಅಂತಹ ಸಂಸ್ಕೃತದ ರುಕ್ಮಿಣೀಶ ವಿಜಯದಂತಹ ಕಾವ್ಯಗಳು ಒಂದು ಇನ್ನೊಂದು ಕಾವ್ಯಕ್ಕೆ ಪ್ರತಿಸ್ಪರ್ಧಿಯಾಗಿ ಬಂದದ್ದು ಅಂತ ಇತಿಹಾಸ ಕಥೆ ಕೇಳಿರ್ಬೋದು. ಇನ್ನೊಂದು ಅದಕ್ಕೆ ಶಿಶುಪಾಲವಧ ಅಂತ ಹೆಸರು. ಇವರ ಗ್ರಂಥಕ್ಕೆ ರುಕ್ಮಿಣೀಶ ವಿಜಯ ಅಂತ ಹೆಸರು. ಪಂಡಿತರು ನೋಡಿದಂತೆ ಇದೇ ಸರಿ ಉಂಟು ಅಂತ ತೀರ್ಮಾನಿಸಿದ್ದಾರೆ. ಯಾಕಂದ್ರೆ ಯಾವತ್ತು ಶೀರ್ಷಿಕೆ ಇಡುವಾಗ
ಹೊಡೆದದ್ದು ಬಡ್ದದ್ದು ಅಂತ ಶೀಶಿಗೆ ಇಡಬಾರ್ದು, ಮಂಗಳದ ರೂಪದಲ್ಲಿ ಇಡಬೇಕು. ಕಥೆ ಎರಡು ಒಂದೇ. ಶಿಶುಪಾಲ ವಧದಲ್ಲಿರುವುದು ಕೂಡ ರುಕ್ಮಿಣಿ ವಿವಾಹವೇ ಇರುವುದು, ಇಲ್ಲೂ ಇರುವುದು ರುಕ್ಮಿಣಿ ವಿವಾಹವೇ. ಅವನ ಹೆಸರಿಟ್ಟದ್ದೇನು? ಶಿಶುಪಾಲನ ವಧೆ ಅಂತ ಅದಕ್ಕೆ ಹೆಸರಿಟ್ಟ. ಇವರು ರುಕ್ಮಿಣಿಯ ಮದುವೆ ಅಂತ ಹೆಸರಿಟ್ಟರು. ವಿಷಯ ಒಂದೇ, ಆದ್ರೆ ಅದನ್ನು ಹೇಳುವಾಗ ಹೇಗಿಡಬೇಕು? ಶಿಶುಪಾಲ ವಸ್ತುತಃ ಬಾಸಿಂಗ ಹಾಕೊಂಡಿದ್ದ ಮದುವೆಗೆ, ಪುಣ್ಯವಾಚನ ಎಲ್ಲ ನಡೆದಿತ್ತು. ಆದ್ರೆ ಅಷ್ಟರಲ್ಲಿ ಹುಡುಗಿ ಇಲ್ಲ ಅಂತ ವಿಷಯ ಸಿಕ್ಕಿತ್ತು. ಆಮೇಲೆ ಬಾಸಿಂಗ ತೆಗೆದಿಟ್ಟು ಯುದ್ಧಕ್ಕೂ ಹೋದ ಶಿಶುಪಾಲ. ಆದ್ರೆ ಆ ಮಧ್ಯದಲ್ಲಿ ಓಡಿ ಹೋದ ಬೇರೆ ಇಂಥ ಒಂದು ಪ್ರಸಂಗ ನಡೆದಿತ್ತು. ಅಂತ ಶಿಶುಪಾಲನನ್ನು ಕೊನೆಗೆ ಮಹಾಯಾಗ ನಡೆದಾಗ, ರಾಜಸೂಯ ಯಾಗದ ಕಾಲದಲ್ಲಿ ಕೊಂದ ಅಂತ ಕೊನೆಯ ಸರ್ಗದಲ್ಲಿ ಬರುವುದು. ಕೊನೆಯಲ್ಲಿ ಶಿಶುಪಾಲ ವಧೆಯ ವಿಷಯವನ್ನು ಹೇಳಿ ಇವನು ಶಿಶುಪಾಲವಧ ಅಂತ ಅದಕ್ಕೆ ಹೆಡ್ಡಿಂಗ್ ಕೊಟ್ಟ. ಅದೇ ವಾದಿರಾಜ ತೀರ್ಥರು ಇದರ ಕಥೆಯನ್ನು ಮುಖ್ಯ ತಿರುಳು ಎಲ್ಲಿರುವುದು? ರುಕ್ಮಿಣೀ ದೇವಿಯನ್ನು ಶ್ರೀಕೃಷ್ಣ ವಿವಾಹವಾದ, ಅದು ಇದರ ತಿರುಳು. ಆ ತಿರುಳನ್ನು ಹೇಳುವಂತ ಹೆಸರನ್ನಿಟ್ರೆ ಪರಮ ಮಾಂಗಲಿಕವಾಯ್ತಲ್ವಾ? ಅದಕ್ಕೆ ರುಕ್ಮಿಣೀಶ ವಿಜಯ, ರುಕ್ಮಿಣಿಯ ಪತಿಯಾದವನ ವಿಜಯ. ವಿಜಯ ಅಂದ್ರೆ ಏನು? ದುಷ್ಟರನ್ನು ಸಂಹಾರ ಮಾಡದೆ ವಿಜಯ. ಅದರಿಂದ ಶಿಶುಪಾಲನನ್ನು ಕೊಲ್ಲುವುದೇ ಅಂತ ಅರ್ಥ. ಆದ್ರೆ ಹೇಳುವಾಗ ಅದನ್ನು ಆ ಶಬ್ದದಲ್ಲಿ ಹೇಳಿದೆ. ಇದು ಕವಿಗಳು ಶಬ್ದವನ್ನು ಬಳಸುವಾಗ ಕಣ್ಣಿಗೆ ಸೀದಾ ಈ ಮುಳ್ಳು ಹಂದಿಯ ಮುಳ್ಳು ಚುಚ್ಚುವ ಹಾಗೆ ವಿಷಯಗಳನ್ನು ಹೇಳಬಾರ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್. ಹಾಗೆಂದೇಳಿ ಪ್ರಿಯ ಆಗ್ತದೆ ಅಂತೇಳಿ ಸುಳ್ಳು ಸುಳ್ಳೆ ಹೇಳುವುದಲ್ಲ. ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ ಅಂತ ಸನಾತನ ಧರ್ಮ. ಆ ಧರ್ಮವನ್ನು ಅರ್ಥ ಮಾಡಿಸುವ ರೀತಿಯಲ್ಲಿ ಕಾವ್ಯದ ಶೀರ್ಷಿಕೆಯನ್ನಿಡುವುದರ ಮೂಲಕವೇ ಒಳಗಿನ ವಿಷಯಗಳು ಬೇರೆ, ಶೀರ್ಷಿಕೆಯಲ್ಲೇ ಅದರ ಉತ್ಕರ್ಷ ಗೊತ್ತಾಗುವ ರೀತಿ ಗ್ರಂಥವನ್ನು ರಚಿಸಿದಂತಹ ವ್ಯಕ್ತಿತ್ವ ಶ್ರೀ ವಾದಿರಾಜರದ್ದು. ಇನ್ನು ಅವರ ಪವಾಡಗಳನ್ನು ಹೇಳಿದರೆ ಮುಗಿಯುವುದಿಲ್ಲ. ಯಾಕಂದ್ರೆ ಅಂಥದ್ದನ್ನು ಆಚಾರ್ಯರು ಯಾವ್ಯಾವ ರೀತಿಯ ಒಂದು ವಿಶೇಷಗಳನ್ನು ತೋರಿಸಿದ್ದಾರೆ ಅದಕ್ಕೆ ಸಂವಾದಿಯಾಗುವ ರೀತಿಯ ವಿಶೇಷಗಳನ್ನು ತೋರಿಸಿ, ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜೆ 2 ತಿಂಗಳಿದ್ದದ್ದನ್ನು 2 ವರ್ಷ ಅಂತ ವ್ಯತ್ಯಾಸ ಮಾಡಿದ್ದಲ್ಲ. ಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ಕ್ರಮ ಇಷ್ಟೇ, ದೊಡ್ಡದು ಮಾಡಿ 1 ತಿಂಗಳಲ್ಲಿ ಈಗ 4 ತಿಂಗಳು ಚಾತುರ್ಮಾಸ ಮಾಡಬೇಕು. ಸನ್ಯಾಸಿಗಳಿಗೆ ಒಂದು ಮನೆಯಲ್ಲಿ 4 ತಿಂಗಳು ಕೂತು ಅಂತಾದ್ರೆ ಆ ಮನೆ ಆಮೇಲೆ ಬಿಕಾರಿ ಆಗುವ ಸತ್ಯನಿಪ್ಪತ್ತಿತ್ತು ಅಂತ ಆಲೋಚನೆ ಮಾಡಿ 4 ತಿಂಗಳು ತೆಗೆದು ಅದನ್ನು 4 ಪಕ್ಷ ಮಾಡಿಕೊಳ್ಳುವುದು, ದೊಡ್ಡದನ್ನು ಚಿಕ್ಕದು ಮಾಡಿಕೊಳ್ಳುವುದು ಒಂದು ಕ್ರಮ ಇದ್ದ ಹಾಗೆ ಇಲ್ಲಿ ಚಿಕ್ಕದನ್ನು ದೊಡ್ಡದು ಮಾಡುವುದು ಮೀಮಾಂಸಾ ಶಾಸ್ತ್ರದಲ್ಲಿ ಒಂದು ಕ್ರಮ. ಹಾಗೆ ಆಚಾರ್ಯರು ಮಾಡಿದ್ದ 2 ತಿಂಗಳು ಅನ್ನುವ ವ್ಯವಸ್ಥೆಯನ್ನು 2 ವರ್ಷ ಅನ್ನುವ ಎತ್ತರವನ್ನು ಮಾಡಿಸಿ ತಾವು 5 ಪರ್ಯಾಯಗಳನ್ನು ಆ ನಂತರ ಅಂದ್ರೆ 52ನೇ ವರ್ಷದ ನಂತರ ತಾವು 5 ಪರ್ಯಾಯಗಳನ್ನು ತಾವು ಅಲ್ಲಿ ಮಾಡಿ 5ನೇ ಪರ್ಯಾಯವನ್ನು ಸೋಧೆಯಲ್ಲಿ ಕೂತುಕೊಂಡು ಮಾಡಿಕೊಂಡು ಕೃಷ್ಣನನ್ನು ಅರ್ಚನೆ ಮಾಡಿ ಆ ರೀತಿಯಲ್ಲಿ ಒಂದು ಪರಂಪರೆ ಬೆಳೆದು ಬರುವ ಹಾಗೆ ಮಾಡಿರತಕ್ಕಂತಹ ದೊಡ್ಡ ವ್ಯಕ್ತಿತ್ವ ವಾದಿರಾಜ ತೀರ್ಥರದ್ದು. ಈ ನೂತನ ಗೃಹದಲ್ಲಿ ವಾದಿರಾಜ ತೀರ್ಥರ ಕೊಡುಗೆಯನ್ನು ಚಿಂತನೆ ಮಾಡಿಕೊಂಡು ಆ ಎತ್ತರದ ಜ್ಞಾನ ಕೊಡುವ ಗುರು ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಸಜ್ಞಾನವನ್ನು ಬಿಟ್ಟು ಸುಜ್ಞಾನವನ್ನು ಬಿಟ್ಟು ಇನ್ನಷ್ಟು ಶ್ರೇಷ್ಠವಾದ ಸಾಧನೆಗಳು ಧರ್ಮ ಕರ್ಮಗಳು ನಮ್ಮಿಂದ ನಡೆಯುವ ಹಾಗೆ, ಮಕ್ಕಳಿಗೆ ಇನ್ನಷ್ಟು ಶಾಸ್ತ್ರದಲ್ಲಿ ಆಸಕ್ತಿ, ಜೊತೆಗೆ ಶಸ್ತ್ರದಲ್ಲೂ ಆಸಕ್ತಿ, ಈಗಿನ ಅಧ್ಯಯನದ ವಿಧಿವಿಧಾನಗಳಲ್ಲೂ ಆಸಕ್ತಿ, ಅವರನ್ನೆಲ್ಲ ನಡೆಸಿಕೊಂಡು ಈ ವಂಶ ಪಾರಂಪರಿಕವಾದ ಖುಷಿಯಿಂದ ಶಾಸ್ತ್ರೀಯ ಲೌಕಿಕ ಜ್ಞಾನದಿಂದ ಚೆನ್ನಾಗಿ ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಶ್ರವಣ ಮಾಡಿರುವ ತಮ್ಮೆಲ್ಲರಿಗೂ ಗುರುಗಳ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸಿಕೊಂಡು 4 ಮಾತುಗಳನ್ನು ಭಗವಂತನಲ್ಲಿ ಗುರುಗಳ ಅಂತರ್ಯಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಶಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಂ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಯಾಧಿಕಂ ಕ್ರೀಡಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ